ಗುಂಡಾಗಿರೋದು ಅಂದರೆ ರೌಂಡ್ ಆಗೊಂದಿರುತ್ತೆ. ಯಾರ ಮನೆಯಲ್ಲಿ ತಾವು ಎನ್ಯುಮರೇಷನ್ ಫಾರ್ಮ್ಸ್ ವಿತರಣೆ ಮಾಡಿದ್ದೀರಲ್ಲ, ವಿತರಣೆ ಆದ ನಂತರ ಆ ಮನೆ ಬಾಗಿಲಿಗೆ ಆ ಸ್ಟಿಕ್ಕರ್ನ ಅಂಟಿಸ್ಬೇಕಾಗತ್ತೆ. ಆ ಮನೆ ಬಾಗಿಲು ಅಥವಾ ಪಕ್ಕ ಗೋಡೆ ಯಾವುದು ಪ್ರಮುಖವಾಗಿ ಕಾಣಿಸುತ್ತಲ್ಲ ಅದು ಅಂಟಿಸ್ಬಿಟ್ಟು ತಮ್ಮ ಮೊಬೈಲಲ್ಲಿ ಒಂದು ಫೋಟೋ ತೊಗೊಳ್ಳಿ. ಈ ಮಾಡೋದ್ರಿಂದ ಈ ಸ್ಕ್ವೇರ್ ಸ್ಟಿಕ್ಕರಲ್ಲಿ ಏನು ಬರೆದಿರುತ್ತೆ ಅಂದರೆ ಇವರ ಮನೆಯಲ್ಲಿ ನಾವು ಎನ್ಯುಮರೇಷನ್ ಫಾರ್ಮ್ಸ್ ವಿತರಣೆ ಮಾಡಿ ಆಗಿದೆ ಅಂತಂದು ಕೂಡ ಒಂದು ಬರೆದಿರುತ್ತೆ. ಅದ್ರ ಜೊತೆಗೆ ನಿಮ್ಮ ಹೆಸರು, ಮೊಬೈಲ್ ಸಂಖ್ಯೆ ಎಲ್ಲನೂ ಕೂಡ ಅದರಲ್ಲಿರುತ್ತೆ. ಇದರಲ್ಲಿ ನಿಮ್ಗೆ ಏನಪ್ಪ ಗೊತ್ತಾಗುತ್ತೆ ಅಂದರೆ ತಾವು ಇನ್ನೊಂದು ಸಲ ಮನೆ ಕಡೆ ಹೋದಾಗ ಆ ಚೌಕಾಕಾರದ ಫಾರಮ್ ಇದ್ದರೆ ಆ ಮನೆ ಕೊಟ್ಟಾಗಿದೆ ಅಂತಲೂ ಒಂದು ತಮ್ಮ ಮಾಹಿತಿ ಇರುತ್ತೆ. ಅದ್ರ ಜೊತೆಗೆ ತಾವು BLO ಆ್ಯಪಲ್ಲೂ ಕೂಡ ತಾವು ಕೊಟ್ಟಿರೋ ಬಗ್ಗೆ ಮಾಹಿತಿ ಹಾಕಿರ್ತೀರ. ಈಗ ಇನ್ನೊಂದು ಉದಾಹರಣೆ ನೋಡೋಣ. ಪಕ್ಕದ ಮನೆಗೆ ಹೋಗ್ತೀರಾ, ಮನೆ ಬೀಗ ಹಾಕಿರುತ್ತೆ, ಅಕ್ಕಪಕ್ಕ ನೋಡ್ತೀರಾ ಯಾರೂ ಸಿಗಲ್ಲ, ಮನೆಯಲ್ಲೂ ಯಾರೂ ಇರೋಲ್ಲ, ಬಟ್ ಆ ಮತದಾರದ್ದು ಹೆಸರು ಮತದಾರ ಪಟ್ಟಿಲಿರುತ್ತೆ. ಇಂಥ ಸಮಯದಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಇನ್ನೊಂದು ಸ್ಟಿಕ್ಕರ್ ಇರುತ್ತೆ, ಗುಂಡಾಕಾರದ ಸ್ಟಿಕ್ಕರ್ ಇರುತ್ತೆ, ಅಂದರೆ ರೌಂಡ್ ಆಗಿರುತ್ತೆ. ಈ ರೌಂಡ್ ಆಗಿರೋ ಸ್ಟಿಕ್ಕರಲ್ಲಿ ನಾವು ಏನು ಬರೆದಿರ್ತೀವಿ ಅಂದರೆ ನಾನು BLO ತಮ್ಮ ಮನೆ ವಿಸಿಟ್ ಮಾಡಿದ್ದೆ, ಅಂದರೆ ಭೇಟಿ ನೀಡಿದ್ದೆ, ನಾನು ಭೇಟಿ ನೀಡಿದ್ದ ಸಮಯದಲ್ಲಿ ನಿಮ್ಮ ಮನೆ ಬೀಗ ಹಾಕಲಾಗಿತ್ತು. ಈ ಮಾಹಿತಿ ನಾವೇ ಮುದ್ರಣ ಮಾಡಿರ್ತೀವಿ. ಅದರ ಮೇಲೆ ತಮ್ಮ ಹೆಸರು ಅಥವಾ ಮೊಬೈಲ್ ನಂಬರ್ ಎರಡೂ ಕೂಡ ನಮೂದು ಮಾಡಬೇಕು. ಆ ನಂತರ ಅಲ್ಲಿ 3 ದಿನಾಂಕಗಳು ಬರೆಯೋಕ್ಕೆ ಅವಕಾಶ ಇದೆ. ಯಾಕಂದರೆ ನಮ್ಮ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ SOP ಪ್ರಕಾರ ಯಾರೇ ಮತದಾರರ ಮನೇಲಿ ಇಲ್ಲ ಅಂದರೆ ಕನಿಷ್ಠ ಅಂದರೆ ಮಿನಿಮಮ್ 3 ಟೈಮ್ಸ್ ವಿಸಿಟ್ ಮಾಡಲೇಬೇಕು. 2ನೇ ವಿಸಿಟಲ್ಲಿ ಬಂದರೆ ಓಕೆ, ಬಂದೇ ಇಲ್ಲ ಅಂದರೆ 3 ವಿಸಿಟ್ ಮಾಡಲೇಬೇಕಾಗುತ್ತೆ. ಅದಕ್ಕೆ ಅಲ್ಲಿ 3 ಡೇಟ್ ಬರೋಕ್ಕೆ ಜಾಗ ಇರುತ್ತೆ. ತಾವು ಮೊದಲನೇ ಬಾರಿ ಹೋದಾಗ ನೆಕ್ಸ್ಟ್ ಯಾವ ಡೇಟಲ್ಲಿ ಬರ್ತೀರಾ ಅನ್ನೋದು ಡೇಟಲ್ಲಿ ಬರೀಬೇಕಾಗುತ್ತೆ. ಅಂದರೆ ಒಂದು 5 ಡೇಸ್ ಬಿಟ್ಟು ಬರ್ತೀನಿ ಅಂತ ತಾವು ಬರೀಬೇಕಾಗುತ್ತೆ. ನಿಮ್ಮ ಮೊಬೈಲ್ ನಂಬರ್ ಇರುತ್ತೆ, ನಿಮ್ಮ ಹೆಸರು ಕೂಡ ಇರುತ್ತೆ. ಸಪೋಸ್ ಅದಕ್ಕಿಂತ ಮುಂಚೆನೇ ಆತ ಮತದಾರ ಬಂದರೆ ನಿಮಗೆ ದೂರವಾಣಿ ಮುಖಾಂತರ ಕೂಡ ಸಂಪರ್ಕ ಮಾಡ್ಬೋದು. ಮತ್ತು ಆ ಮನೆಯಲ್ಲಿ ಕಿಟಕಿ ಅಥವಾ ಬಾಗಿಲು ಸಂದಿಯಲ್ಲಿ ಎಲ್ಲರೂ ಎನ್ಯುಮರೇಷನ್ ಫಾರ್ಮ್ಸ್ ಹಾಕೋಕ್ಕೆ ಜಾಗ ಇದ್ದರೆ ನೀವು ಅದ್ರ ಮುಖಾಂತರ ಎನ್ಯುಮರೇಷನ್ ಫಾರ್ಮ್ಸು ಕೂಡ ಮನೆ ಒಳಗಡೆ ಹಾಕ್ಬೋದು. ಇದಾದ ನಂತರ ಅದನ್ನು ಕೂಡ ತಾವು ನಮ್ಮ BLO ಆ್ಯಪಲ್ಲಿ ನಮೂದು ಮಾಡಬೇಕಾಗತ್ತೆ. ಎನ್ಯುಮರೇಷನ್ ಫಾರ್ಮ್ ಡಿಸ್ಟ್ರಿಬ್ಯೂಷನ್ ಅಂತಲೇ ಹಾಕಬೇಕಾಗತ್ತೆ. ತಾವು ಡಿಸ್ಟ್ರಿಬ್ಯೂಟ್ ಆಗಿದೆ ಅದು. ಈ ರೀತಿಯಾದ 2 ಕಾರ್ಯ ಆಗುತ್ತೆ. ಅದೇ ರೀತಿ ಈಗ 2ನೇ ಸಲ ಹೋದಾಗೂ ಕೂಡ ಅವ್ರು ಸಿಕ್ಕಿಲ್ಲ ಅಂದರೆ 2ನೇ ಸಲ ಇನ್ನೊಂದು ದಿನಾಂಕ ಬರೀತೀರಾ, 3ನೇ ಸಲ ಅದಕ್ಕೆ ಹೋಗೋಕ್ಕೆ ಇನ್ನೊಂದು ದಿನಾಂಕ ಬರೀತೀರಾ. ಈ ರೀತಿ 3 ವಿಸಿಟ್ಗೂ ಕೂಡ ತಮ್ಮಲ್ಲಿರುತ್ತೆ. ಇದನ್ನು ಕೂಡ ತಾವೊಂದು ಫೋಟೋ ತೆಗಿಬೇಕಾಗತ್ತೆ. ಯಾಕಂದರೆ ಫೋಟೋ ತೆಗೆದಿರೋದ್ರಿಂದ ತಾವು ಅಲ್ಲಿ ಹೋಗಿ ತಾವೇ ಸ್ಟಿಕ್ಕರ್ ಅಂಟಿಸಿದ್ದೀರಾ ಅನ್ನೋದಕ್ಕೆ ಒಂದು ಪುರಾವೆ ಇರುತ್ತೆ. ಈ ರೀತಿ ತಾವು ಎನ್ಯುಮರೇಷನ್ ಫಾರ್ಮ್ನ ವಿತರಣೆ ಮಾಡಬೇಕು. ಈ ವಿತರಣೆನ ತಾವು ಆದಷ್ಟು 7ರಿಂದ 10 ದಿನಗಳೊಳಗಾಗಿ ಮುಗಿಸ್ಬೇಕಾಗುತ್ತೆ. ಯಾಕಂದರೆ ಇದು ಟೋಟಲ್ ನಮ್ಮ SIR ಪರಿಷ್ಕರಣೆ 30 ದಿನದ ಅವಧಿ ಇರುತ್ತೆ ತಮ್ಮ ಫೀಲ್ಡ್ ವರ್ಕಲ್ಲಿ. 30 ದಿನದಲ್ಲಿ ತಾವು 3 ಭೇಟಿ ಮಾಡಬೇಕು ಮತ್ತು ಫಾರಮ್ಸು ಕೂಡ ರಿಸೀವ್ ಮಾಡಬೇಕಾಗತ್ತೆ. ಎನ್ಯುಮರೇಷನ್ ಫಾರ್ಮ್ಸು ಕೊಡೋಕ್ಕೆ 10 ದಿನ ಆದರೆ ಇನ್ನು 25 ದಿನದಲ್ಲಿ ತಾವು ಕಲೆಕ್ಷನ್ ಕೂಡ ಮಾಡಬೇಕಾಗುತ್ತೆ. ಈ ಕಲೆಕ್ಷನ್ನು ಕೂಡ ಅಷ್ಟೇ, ತಾವು ಎನ್ಯುಮರೇಷನ್ ಫಾರ್ಮ್ಸ್ ಕೊಡೋಕ್ಕೆ ಹೋದಾಗ ಅದೇ ಜಾಗದಲ್ಲಿ ಮತದಾರ ಒಂದು ನಿಮಿಷ ಇರಿ ನಾನು ಇಲ್ಲೇ ಸೈನ್ ಮಾಡಿ ಭರ್ತಿ ಮಾಡಿಕೊಡ್ತೀನಿ ಅಂದರೆ ತಾವು ಅವತ್ತಿನ ದಿನವೇ ತಾವು ಅದು ವಾಪಸ್ಸು ಕೂಡ ತೊಗೊಳ್ಬೋದು. ಅಥವಾ ನೆಕ್ಸ್ಟ್ ವಿಸಿಟಲ್ಲಿ ಹೋಗ್ಬೇಕಾದ್ರೆ ಇನ್ನು ಎನ್ಯುಮರೇಷನ್ ಫಾರ್ಮ್ ಹಂಚ್ತಾ ಇರ್ತೀರಾ, ಅಲ್ಲೇ ನೀವು ಯಾರಾದರೂ ಮತದಾರ ಮನೆ ಮುಂದೆ ಹೋಗ್ಬೇಕಾದ್ರೆ ಎನ್ಯುಮರೇಷನ್ ಫಾರ್ಮ್ಸ್ ತುಂಬಿದ್ದೀವಿ ತೊಗೊಳ್ಳಿ ಅಂದರೆ ಅವತ್ತಿನ ದಿನ ನೀವು ಅಲ್ಲೇ ತೊಗೊಳ್ಬೋದು. ತಾವು ಎನ್ಯುಮರೇಷನ್ ಫಾರ್ಮ್ಸ್ ಮತ್ತೆ ರಿಟರ್ನ್ ತೊಗೊಂಡಾಗ್ಲೂ ಕೂಡ ತಾವು BLO ಆ್ಯಪಲ್ಲಿ ಅದನ್ನು ನಮೂದು ಮಾಡಬೇಕಾಗತ್ತೆ. BLO ಮಿತ್ರರಿಗೆ ಅನುಕೂಲ ಮಾಡೋಕ್ಕೆ BLO ಆ್ಯಪಲ್ಲಿ ಎನ್ಯುಮರೇಷನ್ ಫಾರ್ಮ್ ಟ್ರ್ಯಾಕರ್ ಅಂತ ಒಂದು ಹೊಸದು ಸೌಲಭ್ಯ ಕಲ್ಪಿಸಲಾಗಿದೆ. ಎನ್ಯುಮರೇಷನ್ ಫಾರ್ಮ್ ಟ್ರ್ಯಾಕರ್ನ ಮುಖ್ಯ ಉದ್ದೇಶ ಏನಂದರೆ ತಾವು ಪ್ರತಿಯೊಬ್ಬ ಮತದಾರರಿಗೆ ಎನ್ಯುಮರೇಷನ್ ಫಾರ್ಮ್ ಹಂಚಕ್ಕೆ ಹೋದಾಗ ಅವ್ರ ಮನೆಗೆ ಯಾರ್ಯಾರ ಮನೆಗೆ ಎಷ್ಟೆಷ್ಟು ಫಾರ್ಮ್ಸ್ ಹಂಚಿದ್ದೀರಾ, ಎಷ್ಟು ಬಾಕಿ ಇದೆ, ಪ್ರತಿಯೊಂದು ವಿವರವನ್ನು ಕೂಡ ತಾವು BLO ಮೊಬೈಲ್ ಆ್ಯಪಲ್ಲಿ ನಮೂದು ಮಾಡೋದ್ರಿಂದ ಈ ಮಾಹಿತಿ ತಮ್ಮಲ್ಲೂ ಕೂಡ ಲಭ್ಯ ಇರುತ್ತೆ. ಅದ್ರ ಜೊತೆಗೆ ಇದು ನಮ್ಮ ಪ್ರತಿಯೊಬ್ಬ ಜಿಲ್ಲಾ ಚುನಾವಣಾಧಿಕಾರಿ ಆಗ್ಬೋದು, ತಮ್ಮ ಮತದಾರ ನೋಂದಣಿ ಅಧಿಕಾರಿ ಆಗಿರ್ಬೋದು, ಅಥವಾ ನಮ್ಮ ಮುಖ್ಯ ಚುನಾವಣಾಧಿಕಾರಿಗಳಾಗಿರ್ಬೋದು, ಪ್ರತಿ ಹಂತದಲ್ಲೂ ಕೂಡ ಎಷ್ಟು ಎನ್ಯುಮರೇಷನ್ ಫಾರ್ಮ್ ಹಂಚಿಕೆಯಾಗಿದೆ, ಎಷ್ಟು ವಾಪಸ್ ಬರಬೇಕು ಅನ್ನೋದು ಸಂಕ್ಷಿಪ್ತ ಮಾಹಿತಿ ನಮಗೆ ಲಭ್ಯ ಇರುತ್ತೆ. ಈ ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ ತಾವು ಎನ್ಯುಮರೇಷನ್ ಫಾರ್ಮು ಪ್ರತಿಯೊಬ್ಬರು ಮತಗಟ್ಟೆ ಅಧಿಕಾರಿಗಳು ಮತದಾರರಿಗೆ ವಿತರಣೆ ಮಾಡೋ ಸಮಯದಲ್ಲಿ ತಮ್ಮ ಮೊಬೈಲ್ ಆ್ಯಪಲ್ಲಿ ಎಷ್ಟು ಮತದಾರರಿದ್ದಾರಲ್ಲ ಅಷ್ಟು ಎನ್ಯುಮರೇಷನ್ ಫಾರ್ಮ್ ಸಂಖ್ಯೆಯಲ್ಲಿ ನಮೂದಾಗಿರುತ್ತೆ. ಒಂದು ಮನೆಗೆ ಹೋಗಿ 4 ಎನ್ಯುಮರೇಷನ್ ಫಾರ್ಮ್ ಅವ್ರಿಗೆ ವಿತರಣೆ ಮಾಡಿದಾಗ ಆ ವಿತರಣೆ ಮಾಹಿತಿ ಆ ಎನ್ಯುಮರೇಷನ್ ಫಾರ್ಮ್ ಟ್ರ್ಯಾಕರಲ್ಲಿ ತಾವು ದಾಖಲೆ ಮಾಡಬೇಕಾಗತ್ತೆ. ಈ ದಾಖಲೆ ಮಾಡೋಕ್ಕೆ 2 ರೀತಿಯಾದ ಅವಕಾಶ ಕಲ್ಪಿಸಲಾಗಿದೆ. ಒಂದು, ಅವರ ಕ್ರಮ ಸಂಖ್ಯೆ ತಾವು ಟೈಪ್ ಮಾಡೋದ್ರಿಂದ ಆ ಮತದಾರರ ವಿವರಗಳು ಓಪನ್ ಆಗುತ್ತೆ. ಇಲ್ಲಾಂದರೆ ಅದರಲ್ಲಿ QR ಕೋಡ್ ಸ್ಕ್ಯಾನಿಂಗ್ ಫೆಸಿಲಿಟೀಸ್ ಇದೆ. QR ಕೋಡ್ ಸ್ಕ್ಯಾನಿಂಗ್ ಮಾಡೋದ್ರಿಂದನೂ ಕೂಡ ಆ ಮತದಾರ ವಿವರಗಳು ಓಪನ್ ಆಗುತ್ತೆ. ಇದರಲ್ಲಿ ಕೆಲವೊಂದು ಕಲರ್ ಕೋಡಿಂಗು ಪದ್ಧತಿ ಮಾಡಲಾಗಿದೆ.
ತಾವು ಮತದಾರರಿಗೆ ಎನ್ಯುಮರೇಷನ್ ಫಾರ್ಮ್ ವಿತರಣೆನೇ ಮಾಡಲಿಲ್ಲ ಅಂದರೆ ಅದು ಕೆಂಪು ಕಲರಲ್ಲಿ ನಮೂದಾಗಿರುತ್ತೆ. ತಾವು ವಿತರಣೆ ಮಾಡಿದ ನಂತರ ಅದು ನೀಲಿ ಬಣ್ಣ ಆಗುತ್ತೆ. ಇನ್ನೂ ಕಲೆಕ್ಟೇ ಮಾಡಿಲ್ಲ ಅವ್ರ ಮನೆಯಿಂದ ಅಂದರೆ ನಿಮಗೆ ಎಚ್ಚರಿಕೆ ಕೊಡೋಕ್ಕೆ ಅದು ಯೆಲ್ಲೋ ಕಲರ್ಗೆ ಚೇಂಜ್ ಆಗಿರುತ್ತೆ. ಅಂದರೆ ಯೆಲ್ಲೋ ಕಲರ್ ಅಂದರೆ ನಾನು ಆಲ್ರೆಡಿ ಕೊಟ್ಟಾಗಿದೆ ಎಂದು ಕಲೆಕ್ಟ್ ಮಾಡಬೇಕು ಅಂತ. ಸಂಪೂರ್ಣ ಫಿಲ್ ಆಗಿರೋ ಎನ್ಯುಮರೇಷನ್ ಫಾರ್ಮ್ ಅಂತಿಮವಾಗಿ ತಾವು ವಾಪಸ್ ತೊಗೊಂಡಾಗ ಅದೇನು ಎಂಟ್ರಿ ಮಾಡ್ತಿರಲ್ಲ ಆಗ ಅದು ಗ್ರೀನ್ ಕಲರ್ಗೆ ಚೇಂಜ್ ಆಗುತ್ತೆ. ಈ ಮಾಹಿತಿ ನಮ್ಮ ಜಿಲ್ಲಾ ಚುನಾವಣಾಧಿಕಾರಿಗಳು ಮತ್ತು ನಮ್ಮ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿಗಳು ಕೂಡ ತಮ್ಮ ಕಚೇರಿಯಲ್ಲಿ ಕೂತು ಕೂಡ ಎಷ್ಟು ಫಾರಮ್ಸ್ ಈ ಗಳಿಗೆಯಲ್ಲಿ ನಾವು ವಿತರಣೆ ಮಾಡಿದ್ದೀವಿ ಅನ್ನೋ ಮಾಹಿತಿನೂ ಕೂಡ ವಿತಿನ್ ಸೆಕೆಂಡ್ ನಾವು ತೊಗೊಳ್ಬೋದು. ಇದೆಲ್ಲ ಈಗ ನಾವು ಇಷ್ಟೆಲ್ಲ ಮಾಹಿತಿ ಕೊಡೋದ್ರಿಂದ ನಮ್ಮ ಬಿ ಎಲ್ ಒಗಳು ಯಾವುದೇ ಆತಂಕಕ್ಕೆ ಒಳಗಾಗದೆ ಈ SIA ಕಾರ್ಯನ 1 ತಿಂಗಳ ಅವಧಿಯಲ್ಲಿ ಮುಗಿಸ್ತೀರಾ ಅಂತ ನಂಬಿಕೆ ಮತ್ತು ನಮ್ಮ ಶುಭಾಂಶಗಳು ಯಾವತ್ತೂ ಇರುತ್ತೆ. ಈ ಪ್ರಕಟಣೆ ನಮ್ಮ ಮುಖ್ಯ ಚುನಾವಣಾಧಿಕಾರಿಗಳ ಕಚೇರಿಯಿಂದ ಹೊರಡಿಸಲಾಗಿದೆ. ನಮಸ್ಕಾರ. BLO ಮಿತ್ರರಲ್ಲಿ ಇದೊಂದು ಮನವಿ. ಈಗ ನಾವು ಎನ್ಯುಮರೇಷನ್ ಫಾರ್ಮ್ಸ್ನ ವಿತರಣೆ ಬಗ್ಗೆ ಚರ್ಚೆ ಆಗಿದೆ. ಎನ್ಯುಮರೇಷನ್ ಫಾರ್ಮ್ಸ್ನ ವಾಪಸ್ ಯಾವ ರೀತಿ ತಗೊಳ್ಳೋದು ಅನ್ನೋದ್ರ ಬಗ್ಗೆ ಈಗ ನೋಡೋಣ. ಎನ್ಯುಮರೇಷನ್ ಫಾರ್ಮ್ಸ್ ತಾವು ಮೊದಲ 7 ರಿಂದ 10 ದಿನದೊಳಗಾಗಿ ಪ್ರತಿಯೊಬ್ಬ ಮತದಾರರಿಗೆ ವಿತರಣೆ ಮಾಡ್ತೀರ. ಈ ವಿತರಣೆ ಆದ ನಂತರ ಈ ಫಾರ್ಮ್ಸ್ನ ತಾವು ಹಂತ ಹಂತವಾಗಿ ವಾಪಸ್ ತಗೋತೀರ. ಈ ವಾಪಸ್ಸು ತಗೊಳ್ಳೋ ಪ್ರಕ್ರಿಯೆಯಲ್ಲಿ ತಾವು ಮುಖ್ಯವಾಗಿ ಏನೇನು ಗಮನಿಸಬೇಕು ಅಂದರೆ ಈ ಎನ್ಯುಮರೇಷನ್ ಫಾರ್ಮ್ಸ್ನ ಸಿಗ್ನೇಚರ್ ಅಂದರೆ ಸಹಿ ಮಾಡಲಾಗಿದೆ ಅಂತ. ಬ್ಯಾಕ್ ಸೈಡು ಸಹಿ ಮಾಡೋಕ್ಕೆ ಇರುತ್ತೆ ಒಂದು ಕಾಲಮು, ಅದರಲ್ಲಿ ತಾವು ಸಹಿ ಮಾಡಿರಬೇಕಾಗತ್ತೆ. ಆ ಮತದಾರರು ಯಾರು ತಮಗೆ ಫಾರ್ಮ್ಸ್ ವಾಪಸ್ ಕೊಡ್ತಾರೆ ಅವರು. ಅದ್ರ ಜೊತೆಗೆ ಕೆಲವೊಂದು ಮಾಹಿತಿನೂ ಕೂಡ ತಾವು ಅದರಲ್ಲಿ ಭರ್ತಿ ಮಾಡಬೇಕಾಗತ್ತೆ. ಯಾವ ರೀತಿ ಮಾಹಿತಿಗಳು ಅಂದರೆ ಈಗ ಮತದಾರರು ಈಗ ಆಲ್ರೆಡಿ ಮತದಾರರಲ್ಲಿ ತಮ್ಮ ಹೆಸರು ನೋಂದಣಿ ಆಗಿರುತ್ತೆ. ಅವರ ಹೆಸರಲ್ಲೇ ಎನ್ಯುಮರೇಷನ್ ಫಾರ್ಮ್ಸು ಕೂಡ ಬಂದಿರುತ್ತೆ. ಎನ್ಯುಮರೇಷನ್ ಫಾರ್ಮ್ಸ್ ಸಂಗಡ ಅವರು ತಮ್ಮ ಹೆಸರು ಮತ್ತು ವಿಳಾಸ ಮತ್ತು ತಮ್ಮ ಪ್ರೊಜಿನಿ ಅಂದರೆ ತಮ್ಮ ಈ ಮುಂಚೆ ಮತದಾರ ಸಮಗ್ರ ಪರಿಷ್ಕರಣೆ ಅಂದರೆ 2002ರಲ್ಲಿ ಆಗಿರುವಂಥ ಮತದಾರ ಪರಿಷ್ಕರಣೆಯಲ್ಲಿ ತಮ್ಮ ಹೆಸರು ಮತದಾರ ಪಟ್ಟಿಲಿ ಇದ್ದರೆ ಅಥವಾ ಅವರ ಮನೆಯವರು ಯಾರು ಇದ್ದರೆ ಅವರ ಸಂಬಂಧನೂ ಕೂಡ ಅದರಲ್ಲಿ ನಮೂದು ಮಾಡಬೇಕಾಗತ್ತೆ. ಈ ಭರ್ತಿ ಮಾಡೋಕ್ಕೇನಾದ್ರು ನಮ್ಮ ಮತದಾರರಿಗೆ ಸಮಸ್ಯೆ ಆದರೆ ನಮ್ಮ BLOನೂ ಕೂಡ ಇದಕ್ಕೆ ಸಹಾಯ ಮಾಡಬೇಕಾಗತ್ತೆ. ಎನ್ಯುಮರೇಷನ್ ಫಾರ್ಮ್ಸ್ ಭರ್ತಿ ಮಾಡೋಕ್ಕೆ ತಾವು ಯಾವ್ಯಾವ ಮತದಾರರಿಗೆ ಅನುಕೂಲ ಆಗೋದಿಲ್ವೋ ಅಂದರೆ ಅನಕ್ಷರಸ್ಥರಾದರೆ ಅವ್ರಿಗೆ ನಾವು ಫೆಸಿಲಿಟೇಷನ್ ಸೆಂಟರು ಕೂಡ ಮಾಡ್ತಾಯಿದ್ದೀವಿ. ವಾಲಂಟಿಯರ್ಸು ಕೂಡ ಇರ್ತಾರೆ, ಅವ್ರ ಮುಖಾಂತರನೂ ಕೂಡ ಭರ್ತಿ ಮಾಡ್ಕೊಳ್ಬೋದು. ಇನ್ನೊಂದು ಅತಿ ಮುಖ್ಯವಾದ ಅಂಶ ಏನಂದರೆ ಇದು ECI ನೆಟ್ಟಲ್ಲಿ ಅಂದರೆ ಆನ್ಲೈನಲ್ಲೂ ಕೂಡ ಮತದಾರರು ಈ ಎನ್ಯುಮರೇಷನ್ ಫಾರ್ಮ್ನ ಭರ್ತಿ ಮಾಡ್ಬೋದು. ಈ ಸೌಲಭ್ಯ ಇರೋ ಬಗ್ಗೆಯೂ ಕೂಡ BLO ಮಿತ್ರರು ತಮ್ಮ ಮತದಾರರಿಗೆ ಈ ಮಾಹಿತಿ ಕೂಡ ತಾವು ಹೇಳಬೇಕು. ಹೇಳೋದ್ರಿಂದ ಏನಾಗುತ್ತೆ ಅಂದರೆ ಎಲ್ಲ ಬೇರೆ ಕಡೆ ಇರೋ ಮತದಾರರು ತಾವು ಆನ್ಲೈನಲ್ಲೂ ಕೂಡ ತಮ್ಮ ಅರ್ಜಿಗಳನ್ನು ಸಲ್ಲಿಸ್ಬೋದು. ನಮ್ಮ BLO ಮಿತ್ರರಲ್ಲಿ ಇನ್ನೊಂದು ಸೂಚನೆ, ಈಗ ಆಲ್ರೆಡಿ ನಾವು SI ಪರಿಷ್ಕರಣೆ ಬಗ್ಗೆ ನಾವು ಸಿದ್ಧತೆಗಳು ಸಾಕಷ್ಟು ಮಾಡಿದ್ದೀವಿ. ಪ್ರೀ SIR ಅಂದರೆ ನಮ್ಮ ಸಮಗ್ರ ಪರಿಷ್ಕರಣೆ ಮುಂಚಿತವಾಗಿ ನಾವು ಪ್ರೀ SIR ಅಂತ ಡ್ರೈವಲ್ಲಿ ಎಲ್ಲ ಮತದಾರರ ಹೆಸರನ್ನು ಕೂಡ ನಮ್ಮ ಕಳೆದ SIR ಮತದಾರ ಪಟ್ಟಿಲಿರೋ ಹೆಸರು ಜೊತೆಗೆ ಮ್ಯಾಪಿಂಗ್ ಕಾರ್ಯ ಮಾಡಿದ್ದೀವಿ. ಈ ಮ್ಯಾಪಿಂಗ್ ಕಾರ್ಯದಲ್ಲಿ ಕೆಲವೊಂದು ಅನಾಮಲೀಸ್ ಅಂದರೆ ಕೆಲವೊಂದು ವ್ಯತ್ಯಾಸಗಳು ನಮ್ಮ ಅಪ್ಲಿಕೇಶನ್ ರನ್ ಮಾಡಿದಾಗ ಸಾಫ್ಟ್ವೇರ್ ರನ್ ಮಾಡಿದಾಗ ಕೆಲವೊಂದು ಗೊತ್ತು ಬಂದಿದೆ. ಇದು ಮುಖ್ಯವಾಗಿ 5 ವ್ಯತ್ಯಾಸಗಳು ನಮ್ಮ ಗಮನಕ್ಕೆ ಬಂದಿರುತ್ತೆ. ಯಾವ್ಯಾವ ರೀತಿ ವ್ಯತ್ಯಾಸ ಅಂದರೆ ತಾವು ಪ್ರೊಜಿನಿ ಅಂದರೆ ಫ್ಯಾಮಿಲಿ ಟ್ರೀ ವಂಶವೃಕ್ಷದ ಪ್ರಕಾರ ತಾವು ಮ್ಯಾಪಿಂಗ್ ಮಾಡಿದಾಗ ತಂದೆ ತಾಯಿ ಜೊತೆ ಮಕ್ಕಳು ವಯಸ್ಸು 15 ವರ್ಷಕ್ಕಿಂತ ಕಮ್ಮಿ ಅಂದರೆ ಲೆಸ್ ದ್ಯಾನ್ 15 ಇಯರ್ಸ್ ಇದ್ದಾಗ